ಇನ್ನು ಎಲ್ಲ ಮಸ್ತ್ ಕೊಟ್ಟಾರ ನೋಡ್ರಿ. ಈಗ ಇಲ್ಲಿ ಇನ್ಸ್ಟಂಟ್ ಕಾಫಿ ತೊಗೊಂಡಿವಿ 20 ರೂಪೀಸ್. ಮೀನಂಗಿ ಬಾಂದಿವಿ ನಾನು ಮಗ. ಹಾಯ್ ಹಲೋ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಇದ್ದಾರೆ ಅಂತ ಅನ್ಕೊಂಡೇನಿ. ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಅನುಷಾ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಾವು ನಮ್ಮ ಪಾಪನ ಕರ್ಕೊಂಡು ಫಸ್ಟ್ ಟೈಮ್ ಬೆಂಗ್ಳೂರು ಹೊಂಟೇವಿ. ಬರ್ರಿ. ಆಮೇಲೆ ಅದ್ರಾಗ ಎಕ್ಸ್ಪೆಷಲಿ ಫಸ್ಟ್ ಟೈಮ್ ವಂದೇ ಭಾರತ ಟ್ರೈನ್ ಹತ್ತಾತೀವಿ. ಬರ್ರಿ ಯಾವ ಥರ ಇರ್ತೈತೆ ವಂದೇ ಭಾರತ ಟ್ರೈನ್ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಎಲ್ಲೈತಿ ಆದ್ರೆ ಒಂದಕ್ಕೆ ಬರ್ತೈತೆ ಅಂತದು. ಆಯ್ತಾ ಈಗ ಜಸ್ಟ್ ಬಂತ್ರಿ. ನಮ್ಮ ಹಸ್ಬೆಂಡ್ ಮತ್ತು ಪಪ್ಪ ಬಂದಿದ್ರು ನಮ್ಮನ್ನ ಬಿಡಾಕ, ನನ್ನ ಮಮ್ಮಿನ. ಹಂಗೆ ಭೂಮಿಕಾ ಧಾರವಾಡದಿಂದ ಹತ್ಕೊಂಡಿದ್ಲು. ಸೊ ಅದಕ್ಕೆ 3 ಜನ ಸೇರಿ ಈಗ ಬೆಂಗಳೂರಿಗೆ ಹೊಂಟೇವಿ. ಅದು ಫಸ್ಟ್ ಟೈಮ್ ಬೇಬಿ ಜೊತೆ ಇದಕ್ಕೆ ಹೊಂಟೇವಿ ನೋಡ್ರಿ. ಈಗ ಏನೋ ಒಂದು ಜುಗಾಡ್ ಮಾಡಿ ಬೇಬಿನ ಹಿಂಗೆ ಮಲಗಿಸಿದ್ವಿ. ಅಲ್ಲೇ ಟಿಫಿನ್ ಅದೆಲ್ಲ ಇಟ್ಕೋತೀವಲ್ಲ, ಅಲ್ಲೇ ಇವನ್ನ ಮಸ್ತಂಗೆ ಸೇಫಾಗಿ ಮಲಗಿಸಿದ್ವಿ. ಬಟ್ ಮುಂದೆ ಜಾಗ ಇತ್ತು, ಯಾರೂ ಪರಿಚಯದವ್ರು ಇರಲಿಲ್ಲ. ಸೊ ಅದಕ್ಕೆ ಇರಲಿ ಏನು ಅದ್ರೊಳಗೆ ಅಡ್ಜಸ್ಟ್ ಮಾಡೋಣ ಅಂಥೇಳಿ ಹಂಗೆ ಭೂಮಿಕಾ ಮತ್ತು ಸುವರ್ಣ ಆಂಟಿ ಪ್ಯಾಕ್ ಮಾಡಿ ಕಳಿಸಿದ್ರೆ ನೀಟಂಗೆ ದೋಸೆ ತಿನ್ನಾಕತ್ತಿದ್ವಿ. ಚಟ್ನಿ ದೋಸೆ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಯಾಕಂದ್ರೆ ಫುಡ್ ವಂದೇ ಭಾರತದೊಳಗೂ ಅವೈಲೇಬಲ್ ಐತಿ. ಬಟ್ ಅಲ್ಲಿ ಕಾಸ್ಟ್ಲಿ ಅನ್ನಿಸ್ತು ಅಂಥೇಳಿ ನಾವು ಇದು ಮಾಡಲಿಲ್ಲ ಅದನ್ನು. ಸೊ ನೋಡಿರಿ, ದಾವಣಗೆರೆ ಬಂತು. ಎಷ್ಟು ಕ್ವಿಕ್ಕಾಗಿ ದಾವಣಗೆರೆ ಬಂತು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ನೀವು ನೋಡಿರ್ಬೋದು ಈಗ ಅದನ್ನು ಯಾವ ಥರ ಎಷ್ಟು ಸ್ಪೀಡ್ ಹೊಂಟೈತಿ ಅಂಥೇಳಿ. ಅಷ್ಟು ಸ್ಪೀಡ್ ಇತ್ತು. ಒಳಗಂತೂ ಭಾರಿ ಕಂಫರ್ಟೇಬಲ್ ಆಗಿತ್ತು ರೀ. ನಿಂತ್ಕೋಬೋದಾಗಿತ್ತು. ಈ ಥರ ಸೈಡಿಗೆ ಲಗೇಜ್ ಇಡ್ಬೋದು, ಆಮೇಲೆ ಲಗೇಜ್ ಅಂತೂ ಫಿಕ್ಸ್ ಮಾಡ್ಬೋದು. ಸೊ ಆ ಥರ ಎಲ್ಲ ಮಸ್ತಂಗೆ ಕಂಫರ್ಟೇಬಲ್ ಆಗಿತ್ತೆಲ್ಲ. ನಂಗಂತೂ ಭಾಳ ಒಂಥರ ಫ್ಲೈಟ್ ಥರನ ಫೀಲ್ ಆಗಕತ್ತಿತ್ತು. ಫ್ಲೈಟಿಗೆ ಫಸ್ಟ್ ಒಂದು ಸರಿನೂ ಹೋಗಿಲ್ಲ, ಬಟ್ ಆ ಥರ ಫೀಲ್ ಆಗತ್ತಿತ್ತು ನೋಡ್ರಿ. ಬಾತ್ರೂಮ್ ಮಾತ್ರ ಎಷ್ಟು ಕ್ಲೀನ್ ಐತಿ ವಂದೇ ಭಾರತದಾಗ. ಫ್ಲಶ್ ಮತ್ತು ಡಸ್ಟ್ಬಿನ್ ಎಲ್ಲ ಮಸ್ತ್ ಕೊಟ್ಟಾರ ನೋಡ್ರಿ. ಈಗ ಇಲ್ಲಿ ಇನ್ಸ್ಟಂಟ್ ಕಾಫಿ ತೊಗೊಂಡಿವಿ 20 ರೂಪೀಸ್. ಆಮೇಲೆ ವಾಟರ್ ಬಾಟಲ್ ಅಂತೂ ಫ್ರೀ. ಎಲ್ಲ ಕಡೆನೂ ಈ ಥರ ಕೆಳಗಲ್ಲಿ ಇಟ್ಟಿರ್ತಾರೆ. ಮಮ್ಮಿ ಕಾಫಿ ಹೆಂಗೈತಿ? ಚಲೋ ಐತೆ, ಬೆಸ್ಟ್ ಐತಿ. ಈಗ ನಾವು ಟೇಸ್ಟ್ ಮಾಡೋಣ. ಹೋಗ ನೋಡು ನನ್ನ ಮಾರಿ ಹರ್ಕೊಂಡು. ಕೃಷಿವನ್ನು ನೀವು ನೋಡಾಕತ್ತಿರ್ಬೋದು ಎಷ್ಟು ಎಂಜಾಯ್ ಮಾಡತ್ತಾನ ಅಂಥೇಳಿ. ಅವ್ರ ಅಜ್ಜಿಗಿಂತ ಡಾರ್ಲಿಂಗ್ ಜೊತೆ ಭಾಳ ಎಂಜಾಯ್ ಮಾಡತ್ತಿದ್ದ. ಸೊ ಫಸ್ಟ್ ಟೈಮ್ ಲಾಂಗ್ ಜರ್ನಿ ಮಾಡತ್ತಾನ. ಆದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡತ್ತಾನ. ಹಾಗೆಲ್ಲ ಏನು ಅನ್ಕಂಫರ್ಟೇಬಲ್ ಆಗಿ ಫೀಲ್ ಮಾಡತ್ತಿದ್ದಿಲ್ಲ. ಅದೇ ಎಕ್ಸ್ಲೇಟರ್ ಲಾಸ್ಟ್ ಹೋಗ್ಬೇಕು. ಟಾಟಾ ವಂದೇ ಬರ್ತಾ.
ನೋಡ್ರಿ ಈಗ 2 ವರ್ಷ ಆದಮೇಲೆ ನಾನು ಬೆಂಗ್ಳೂರಿಗೆ ಬರತ್ತೀನಿ. ಸಿಕ್ಕಾಬಿಟ್ಟೆ ಎಕ್ಸೈಟ್ಮೆಂಟ್ನಾಗ ಅದೀನಿ. ನೋಡ್ರಿ ಈಗ ಮನೆಗೆ ಹೊಂಟೀವಿ. ಹಾಕಿ ಹೋದ್ಲ ನನಗೆ ಬಾವು ಅಂತೇಳಿ ಕರ್ಕೊಂಡು ಅವ್ರನ್ನ 2 ವರ್ಷ ಆದ್ಮೇಲೆ ಬರತ್ತೀವಿ. ಈ ಮನೆಗೆ ಒಂದು ಸರಿನೂ ಬಂದೇ ಇಲ್ಲ. ಈಗ ಬಂದ್ವಿ. ಇಲ್ಲೊಬ್ರು ಇರ್ತಾರ ಅನ್ಸುತ್ತನ. ಎಲ್ಲಿ ಕರ್ಕೊಂಡು ಹೋಗೇ ಬಿಟ್ಲ ನನಗೆ ಬಾವು ಅಂತ. ಬಾಂದಿವಿ ನಾನು ಮಗ